ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗನ ಜೊತೆ ಅಪ್ಪನಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಇವತ್ತು ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಬೆಳಗ್ಗೆ 10:30ಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ನಿನ್ನೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿಬಿಟ್ಟಿದ್ದಾರೆ ಎಚ್ ಡಿ ರೇವಣ್ಣ ಅವರು. 376 ಸೆಕ್ಷನ್ ಸೇರಿಸೋದಕ್ಕೆ ಜೆಎಂಎಫ್ಸಿ ಕೋರ್ಟ್ಗೆ ಎಸ್ಐಟಿ ಮನವಿ ಕೂಡ ಮಾಡಿದೆಯಂತೆ. ಇದೇ ಸಂದರ್ಭದಲ್ಲಿ ಹೀಗಾಗಿ ಎಸ್ಐಟಿಯಿಂದ ಆಕ್ಷೇಪಣೆ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. 376 ಸೆಕ್ಷನ್ ಆದ್ರೆ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಬಂಧನದ ಭೀತಿ ಅಪ್ಪ ಮಗನಿಗೆ. ಹಾಗಾಗಿ ಎಚ್ ಡಿ ರೇವಣ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ ಜಾಮೀನು ಕೋರಿ. ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಅಷ್ಟು ಸುಲಭ ಅಲ್ಲ. ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೆ ಅಥವಾ ಈಗ ಎಸ್ಐಟಿ ದಾಖಲು ಮಾಡಿರುವಂತಹ ಸೆಕ್ಷನ್ಗಳನ್ನ ಗಮನಿಸ್ತಾ ಹೋದ್ರೆ ಅಷ್ಟು ಈಸಿ ಇಲ್ಲ, ಸುಲಭ ಇಲ್ಲ ಅವ್ರಿಗೆ ಜಾಮೀನು ಸಿಗೋದು ಈ ಪ್ರಕರಣಗಳಲ್ಲಿ ಅನ್ನೋದು ಸದ್ಯ ಮೇಲ್ನೋಟಕ್ಕೆ. 376 ದಾಖಲಾದ್ರೆ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಅಡಿಯಲ್ಲಿ ಇನ್ ಕೇಸ್ ಆರೋಪ ಸಾಬೀತಾದ್ರೆ ಶಿಕ್ಷೆ ಆಗುವ ಸಾಧ್ಯತೆ. ಹೀಗಾಗಿ ಅತ್ಯಾಚಾರದ ಪ್ರಕರಣಗಳಲ್ಲಿ ಬೇಲ್ ಸಿಗೋದು ಬೇರೆ. ಈಗ ಆಲ್ರೆಡಿ ಏನ್ ದಾಖಲಾಗಿದೆ ಕೇಸ್ನಲ್ಲಿ ಶ್ರುತಿ, ಫಸ್ಟ್ FIR ಆಗಿರೋದ್ರಲ್ಲಿ ಹಾಕಿರುವ ಸೆಕ್ಷನ್ಗೆ ಕಂಪೇರ್ ಮಾಡಿದ್ರೆ 376 ಇನ್ ಕೇಸ್ ಏನಾದರೂ ಆ್ಯಡ್ ಆಗಿದ್ದೆ ಆದಲ್ಲಿ ಮತ್ತಷ್ಟು ಕ್ಲಿಷ್ಟಕರವಾಗುತ್ತೆ ಕಾನೂನಿನ ಸಮರ. ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಾಗರಾಜ್ ನೇರ ಸಂಪರ್ಕದಲ್ಲಿ. ನಾಗರಾಜ್, ಇವತ್ತಿನ ಡೆವಲಪ್ಮೆಂಟ್ಸ್ ಅದರಲ್ಲೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಏನೆಲ್ಲ ಆಗಬಹುದು, ಜೊತೆಗೆ ಈ 376 ಆ್ಯಡ್ ಮಾಡಬೇಕು ಅನ್ನೋ ಮನವಿ ಏನಿದೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಆ್ಯಡ್ ಆನ್ ಮಾಡ್ಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ? ಸ್ಮಿತಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರೋದೇನೆಂದರೆ ಸಂಸದ ಪ್ರಜ್ವಲ್ ರೇವಣ್ಣಗೆ ಈ ಒಂದು ಪ್ರಕರಣದಲ್ಲಿ ಅವರು ಏನು ಭಾರತಕ್ಕೆ ಬರ್ತಾ ಇದ್ದಂಗೆ ಬಂಧನ ಆಗ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂತಂದರೆ CIDಯಲ್ಲಿ ಏನು 2ನೇ FIR ದಾಖಲಾಗಿದೆ, ಅದರಲ್ಲಿ 376 1 2 ಮತ್ತು N ಅಂತ ಹಾಕಿದ್ದಾರೆ. ರಿಪೀಟೆಡ್ಲಿ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ ಹಾಕಿರೋದು. ಹೀಗಾಗಿ ಅವರ ಬಂಧನ ಖಚಿತ ಒಂದು ಕಡೆ. ಇನ್ನು ಏನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ವಿರುದ್ಧ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೈಂಗಿಕ ದೌರ್ಜನ್ಯದ ಸೆಕ್ಷನ್ಗಳನ್ನು ಹಾಕಲಾಗಿತ್ತು. ಹೀಗಾಗಿ ನಿನ್ನೆ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆದರೆ ಈಗ ಇವತ್ತಿಗೆ ಅಬ್ಜೆಕ್ಷನ್ ಹಾಕಿ ಅಂತೇಳಿ SPPಗೆ ಸೂಚನೆಯನ್ನು ಕೊಟ್ಟು ಇವತ್ತಿಗೆ ಅರ್ಜಿ ವಿಚಾರಣೆ ಮುಂದೂಡಲಾಗಿತ್ತು. ಆದರೆ ಇದರ ಮಧ್ಯೆ ಒಂದು ಬೆಳವಣಿಗೆ ನಡೆದಿದೆ. ಏನು ಹೊಳೆನರಸೀಪುರದ JMFC ಕೋರ್ಟ್ಗೆ SIT ಅಧಿಕಾರಿಗಳು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ 376 ಕೂಡ ಆ್ಯಡ್ ಆಗುತ್ತೆ, ನಾವು ಈಗಾಗಲೇ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲಿಸಿದ್ದೀವಿ, ಅದರ ಒಂದು ಸಿಂಟಮ್ಸು ಮತ್ತು ಅವರು ಹೇಳ್ತಿರ್ತಕ್ಕಂಥ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಇದರಲ್ಲಿ ಅತ್ಯಾಚಾರ ನಡೆದಿರೋದ್ರ ಬಗ್ಗೆ ಸಾಕಷ್ಟು ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ. ಹೀಗಾಗಿ 376 ಈ ಒಂದು ಪ್ರಕರಣದಲ್ಲಿ ಸೇರಿಸಲಿಕ್ಕೆ ಅನುಮತಿಯನ್ನು ನೀಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಹಾಕಿರ್ತಕ್ಕಂಥದ್ದು. ಇವತ್ತು 10:00 ಮೊದಲ ಅರ್ಜಿಯಾಗಿ ಎಚ್ ಡಿ ರೇವಣ್ಣ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುತ್ತೆ. ಈ ವೇಳೆಯಲ್ಲಿ SPP ಅವರು ಏನಾದರೂ ಏನು JMFC ಕೋರ್ಟ್ಗೆ ಈ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಅಲ್ಲಿ, ಅಥವಾ ಇವತ್ತು ಪರ್ಮಿಷನ್ ಸಿಕ್ಕಿದ ಮೇಲೆ ಅದನ್ನು ತಂದು ಇಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೇ ಆದರೆ ಎಚ್ ಡಿ ರೇವಣ್ಣಗೆ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಸಿಗೋದಿಲ್ಲ, ಜೊತೆಗೆ ಅವರನ್ನು ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದಾದಂಥ ಸಾಧ್ಯತೆ ನಿರ್ಮಾಣ ಆಗುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಒಂದ್ ಕಡೆ ಇಲ್ಲೇ ಇರುವಂತಹ ರೇವಣ್ಣ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಆಗ್ತಾರಾ ಇವತ್ತು ಭಾರತಕ್ಕೆ? ಈಗಷ್ಟೇ ನನ್ನ ಕಲೀಗ್ ನಾಗರಾಜ್ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಇನ್ ಕೇಸ್ ಅವರು ವಾಪಸ್ ಬಂದ್ರೆ ಅರೆಸ್ಟ್ ಆಗೋ ಪಾಸಿಬಿಲಿಟೀಸ್ ಬಹಳಷ್ಟಿದೆ. ಕಾಲಾವಕಾಶ ಕೇಳಿದ್ರು, ವಿಚಾರಣೆಗೆ ಹಾಜರಾಗಲಿಕ್ಕೆ ಅದನ್ನ SIT ನಿರಾಕರಿಸಿತು. ನಂತರದಲ್ಲಿ ಅವರು ವಾಪಸ್ ಬರಲೇಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ.
ರಾಜಕೀಯ ವಲಯದಲ್ಲಿ ಒಂದ್ ಕಡೆ, ಹಾಗೆ ಕಾನೂನಾತ್ಮಕವಾಗಿ ತನಿಖೆಗೆ ಹಾಜರಾಗಬೇಕು ಅನ್ನೋ ಒತ್ತಡ ಮತ್ತೊಂದು ಕಡೆ. ಅದರಲ್ಲೂ ಎರಡೆರಡು ಪ್ರಕರಣಗಳು ದಾಖಲಾಗಿದೆ, ಒಂದು ಹೊಳೆ ನರಸೀಪುರದಲ್ಲಿ, ಮತ್ತೊಂದು ಮೈಸೂರಿನಲ್ಲಿ. ಹೀಗಾಗಿ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ವಾಪಸ್ ಆಗಲೇಬೇಕಾದ ಅನಿವಾರ್ಯತೆ ಪ್ರಜ್ವಲ್ ರೇವಣ್ಣ ಅವರಿಗಿದೆ. ವಾಪಸ್ ಬರ್ತಾರಾ ಸದ್ಯಕ್ಕಿರುವ ಪ್ರಶ್ನೆ ಇದು.